ಗಲ್ಲಿಗೇರಿಸಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದಂತ ಪಾಪಿಗಳಿಗೆ, ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದಂತ ಭಯೋತ್ಪಾದಕರಿಗೆ, ಹಿಂದೂಗಳನ್ನ ಹತ್ಯೆ ಮಾಡಿದಂತ ಕ್ರೂರಿಗಳಿಗೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, आवाज दो, आवाज दो, भारत माता की, भारत माता की। नावेल्ला हिंदू, नावेल्ला बंधु, नावेल्ला हिंदू, नावेल्ला बंधु। जय शिवाजी, जय भवानी, जय शिवाजी, जय भवानी, जय शिवाजी, जय भवानी, जय भवानी, जय शिवाजी, जय भवानी, जय शिवाजी। ಕಾನೂನುಬದ್ಧವಾಗಿ ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ನಿಮ್ಮೆಲ್ಲರೂ ಪರವಾಗಿ ಆಗ್ರಹವನ್ನು ವ್ಯಕ್ತ ಮಾಡ್ತಾ ಇದ್ದೀವಿ. ಅವತ್ತು ಹೋಲಿ ಹಬ್ಬ ನಾವು ಹಿಂದೂಗಳು ಅದ್ದೂರಾಗಿ ಎಲ್ಲ ಇಡೀ ದೇಶದಲ್ಲಿ ಹಿಂದೂಗಳು ಯಾರ್ಯಾರಿದ್ದಾರೆ ಎಲ್ಲ ಆಚರಣೆ ಮಾಡ್ತಾರೆ. ಬಟ್ ಅದೇನೋ ಸಣ್ಣ ಘಟನೆಗೆ ಅಷ್ಟು ದೊಡ್ಡದು ಮಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲರ ಭಾವನೆ ಇದು ದಯಮಾಡಿ ಇದು ಇಲ್ಲಿಗೆ ನಿಂದಿರ್ತಾ ಇಲ್ಲ. ಇದು ಮೊನ್ನೆ ನೋಡಿದ್ವಿ ಎಲ್ಲೋ ಇರಾನಲ್ಲಿ ಇರಾದ್ರೆ ಇಲ್ಲಿರೋ ಇವರೆಲ್ಲ ನಮ್ಮ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಅಂದ್ರೆ ನಾವು ಭಾರತದಾಗ ಇದೀವ ಎಲ್ಲಿ ಅದೀವ ಅನ್ನೋದು ಸ್ವಲ್ಪ ಮನಸ್ಥಿತಿ ಜನಕ್ಕೆ ಬರ್ಬೇಕನ್ನೋದು ನನ್ನ ತಿಳುವಳಿಕೆ. ಕಂಪ್ಲೀಟ್ ನಮ್ಮ ತರುಣ್ ಅಂತೇಳಿ ಕಾರ್ತಿಕ್ ಅಂತೇಳಿ ಕಟಿಕ್ ಸಮಾಜದ ಒಬ್ಬ ತರುಣ ಹೆಂಗೆ ಎಷ್ಟು ಸ್ಮಾರ್ಟ್ ಇದ್ದಾನೆ ಅಂತಂದ್ರೆ ಆ ಹುಡುಗನಿಗೆ ಸಂಬಂಧನೇ ಇಲ್ಲ. ಆ ಹುಡುಗ ಎಲ್ಲಿದ್ದಾನೋ ಹೊರಗಡೆಯಿಂದ ಮನೆಗೆ ಬಂದ ಕೂಡಲೇ ಅವ್ರ ಮನೆಯಾಗೆ ಯಾರೋ ಆಡಿದ್ದಕ್ಕೆ ಹೋಲಿ ಆ ಡ್ರಾಪ್ ಬಿದ್ದಿದ್ದಕ್ಕೆ ಆ ಹುಡುಗನ್ನ ಹೊಡೆದು ಸಾಯಿಸಿದ್ದಾನೆ. ಒಂದು ಮಾತ್ರ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮುಂದಿನ ದಿನಗಳಲ್ಲಿ ನಮಗೆ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅಂತಂದರೆ ನಾವೆಲ್ಲರೂ ಐಕ್ಯಮತ್ಯದಿಂದ ಇದ್ದರೆ ಮಾತ್ರ ಇದು ನಮಗೆ ಸಾಧ್ಯ. ಇಂಥವ್ರನ್ನ ನಾವು ಹೊಡೆದು ಸಾಧಿಸ್ಬೋದು. ಇಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಭಾಳ ಕಠಿಣವಾಗಿ ಆಗುತ್ತೆ. ಯಾರೋ ಒಬ್ಬ ಕುಲದವ್ರನ್ನ ಹೊಡೆದಾರು ಬಿಡು ಅಂತೇಳಿ ನಾವೆಲ್ಲರೂ ಸುಮ್ಮನೆ ಇದ್ದರೆ ಇಲ್ಲಿ ಕುಲ ಬರಲ್ಲ, ಎಲ್ಲ ಹಿಂದೂಗಳೇ ಬರೋದು. ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಅಂತ. ಹಾಗಾಗಿ ನಾವೆಲ್ಲ ಇದನ್ನೇನು ಮಾಡಿದ್ದೀರೋ ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂಗಳನ್ನೆಲ್ಲ ಒಗ್ಗಟ್ಟು ಮಾಡೋದಕ್ಕೆ ಪ್ರಯತ್ನ ಮಾಡಿರಿ. ನಾವೆಲ್ಲ ಮಾಡಿದ್ರೆ ಮಾತ್ರ ನಾವೆಲ್ಲ ಇಂಥ ಘಟನೆಗಳನ್ನು ಖಂಡಿಸ್ಬೋದು ಅಂತ ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಸೂರ್ಯ ನ್ಯೂಸ್ ಕನ್ನಡ.